ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿದಿನ ನೀನು ಇಷ್ಟೊತ್ತಿಗೆ ನಮ್ಮ ಮನೆಗೆ ಬರ್ತಾ ಇರೋದು? ನಾನ್ ಮನೆಯಲ್ಲಿರುವಾಗ ಇನ್ನೊಂದ್ ಸ್ವಲ್ಪ ಬೇಗ ಬರ್ತಿದ್ದೆ ಅಲ್ವಾ? ಕಾಲೇಜಲ್ಲಿ ಏನಾದ್ರೂ ಸಮಸ್ಯೆನಾ? ಹಾಗೇನಿಲ್ಲ ಅಕ್ಕ, ಎಲ್ಲ ಸರಿಯಾಗೇ ಇದೆ. ಒಂದೊಂದ್ಸರಿ ಸ್ಪೆಷಲ್ ಕ್ಲಾಸ್ ತಗೋತಾರೆ, ಅವತ್ ಮಾತ್ರ ಲೇಟ್ ಆಗುತ್ತೆ. ಸ್ಪೆಷಲ್ ಕ್ಲಾಸಾ? ಸ್ಪೆಷಲ್ ಕ್ಲಾಸ್ ಅಂದ್ರೆ ದಾರಿಗೆ ಅಡ್ಡ ಹಾಕೊಂಡ್ ಮಾತಾಡ್ತಾನಲ್ಲ, ಅವನು ಸ್ಪೆಷಲ್ ಕ್ಲಾಸ್ ತಗೋತಾನ? ಅಕ್ಕ, ಇದೆಲ್ಲ ನಿಂಗೆ ಹೇಗ್ ಗೊತ್ತಾಯ್ತು? ಹೇಗ್ ಗೊತ್ತಾಯ್ತು ಅನ್ನೋದು ಮುಖ್ಯ ಅಲ್ಲ, ನಾನ್ ಕೇಳಿದ್ದು ಸತ್ಯ ತಾನೆ. ಏನಿದೆಲ್ಲ ಕುಮಾರಿ? ಅಕ್ಕ, ಇದ್ರಲ್ಲಿ ನಂದೇನೂ ತಪ್ಪಿಲ್ಲ. ಅವನೇ ಬೇಕು ಬೇಕು ಅಂತ ಬಂದು ಅಡ್ಡ ಹಾಕ್ತಾನೆ. ನನ್ಗೆ ವಿಷಯ ಗೊತ್ತಾಯ್ತು ಅಂತ ಸುಳ್ಳು ಹೇಳ್ಬೇಡ. ಬರೀ ರಸ್ತೆಲೆ ನಿಂತ್ಕೊಂಡ್ ಮಾತಾಡಿದ್ದಾನಾ ಅಥವಾ ಕಣ್ ತಪ್ಸಿ ಹೊರಗಡೆ ಸುತ್ತಾಡೋದಕ್ಕೂ ಹೋಗ್ತಾ ಇದ್ದೀರೋ? ಯಾರವನು ಹೇಳು. ಅಕ್ಕ, ನನ್ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಾನು ಆ ಥರದೋಳಲ್ಲ. ಅವನೇ ಹಿಂದೆ ಬಿದ್ದು ನಂಗೆ ಹಿಂಸೆ ಕೊಡ್ತಿರೋದು. ಅದೇ ಯಾರವನು ಅಂತ ಕೇಳ್ತಾ ಇರೋದು. ಅವನು ಈ ಊರಿನ ಪ್ರೆಸಿಡೆಂಟ್ ಇದ್ದಾರಲ್ಲ, ಅವ್ರ ಮಗ. 1 ತಿಂಗಳಿಂದ ಹಿಂದೆ ಬಿದ್ದು ಪ್ರೀತಿ ಮಾಡು ಅಂತ ತೊಂದರೆ ಕೊಡ್ತಿದ್ದಾನೆ. ಸಿನಿಮಾಗ್ ಹೋಗೋಣ, ಸುತ್ತಾಡಕ್ ಹೋಗೋಣ ಅಂತೆಲ್ಲ ಹೇಳಿ ಟಾರ್ಚರ್ ಕೊಡ್ತಿದ್ದಾನೆ. ಯಾಕೆ ವಿಷಯನ ಮುಂಚೆನೆ ಹೇಳಿಲ್ಲ? ಹೇಗಕ್ಕ ಹೇಳಿ? ನೀನು ನಿನ್ ಗಂಡನ್ ಮನೇಲಿ ಕಷ್ಟ ಪಡ್ತಿದ್ಯಾ ಅಂತ ಗೊತ್ತಿದ್ದು ಈ ವಿಷಯ ಎಲ್ಲ ಹೇಳಿ ಇನ್ನಷ್ಟು ನೋವು ಕೊಡಕ್ ನಂಗೆ ಇಷ್ಟ ಆಗ್ಲಿಲ್ಲ. ಅದಕ್ಕೆ ಯಾರ ಹತ್ರನೂ ಹೇಳ್ದೆ ಅವ್ನ್ ಕೊಡ್ತಿರೋ ಟಾರ್ಚರ್ನೆಲ್ಲ ಸಹಿಸ್ಕೊಂಡು ಸುಮ್ನೆ ಇದ್ದೀನಿ. ನಮ್ ಹೆಣ್ಮಕ್ಳು ಪಾಡೆ ಇಷ್ಟು ಅಂತ ಅನ್ಸತ್ತೆ. ಯಾರ್ ಏನೇ ಮಾಡಿದ್ರು ಅದನ್ನ ಸಹಿಸ್ಕೊಂಡಿರ್ಬೇಕು. ಅದಕ್ಕೆ ಗಂಡಸ್ರು ತಮಗಿಷ್ಟ ಬಂದ್ ಹಂಗೆ ಆಟ ಆಡ್ಕೊಂಡು ಹೋಗ್ತಾರೆ. ಇಷ್ಟ ಮಾತ್ರ ಅಲ್ಲ ಅಕ್ಕ, ಅವನು ನಿನ್ ಬಗ್ಗೆ, ಬಾವಿನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿರ್ತಾನೆ. ಏನಂತ ಮಾತಾಡ್ತಾನೆ? ನೀನು ಅವ್ರಿಗೆ ಮರಳು ಮಾಡಿ ಮದ್ವೆ ಆದ್ಯಂತೆ. ನಿಮ್ಮ ಅಕ್ಕನೇ ಹಾಗಿರುವಾಗ ನೀನು ಹಾಗೆ ತಾನೆ, ಅಕ್ಕನ್ ಚಾಳಿ ಮನೆ ಮಂದಿಗೆಲ್ಲ ಅಂತ ತುಂಬಾ ಕೆಟ್ಟದಾಗಿ ಮಾತಾಡ್ತಾನೆ. ನೀನು ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ. ಸತ್ಯ ಏನು ಅಂತ ನಮ್ಮೆಲ್ರಿಗೂ ಗೊತ್ತಿದೆ ಅಲ್ವಾ? ಅವನ್ಗೆ ಹೇಗ್ ಬುದ್ಧಿ ಕಲಿಸ್ಬೇಕೋ ನಾನು ಕಲಿಸ್ತೀನಿ. ನೀನ್ ಧೈರ್ಯವಾಗಿರು, ಅಳ್ಬೇಡ. ನಮ್ಮ ಆಪೋಸಿಟ್ ಅವ್ರು ಏನೇ ಮಾತಾಡಿದ್ರು ಅವ್ರ ಮೇಲೆ ನೀವು ಗಲಾಟೆ ಮಾಡಕ್ ಹೋಗ್ಬೇಡಿ. ಇದು ಬಂದು ಎಲೆಕ್ಷನ್ ಟೈಮ್, ಯಾವ್ದಕ್ಕೂ ಹುಷಾರಾಗಿರಿ. ಆಯ್ತಾ? ಆಯ್ತೇನೋ? ಆಯ್ತು ಗೌಡ್ರೆ. ಏನಮ್ಮ ಇವ್ರು ಈ ಕಡೆ? ಬರೋ ಹಾಗೆ ನಿಮ್ ಮಗ ಮಾಡಿದ್ದಾನೆ. ನೋಡಿ ಅಧ್ಯಕ್ಷರೇ, ನಿಮ್ ಮಗ ನನ್ ತಂಗಿ ಹಿಂದೆ ಬಿದ್ದು ತುಂಬಾನೇ ತೊಂದರೆ ಕೊಡ್ತಾ ಇದ್ದಾನೆ. ಇದು ಸರಿ ಅಲ್ಲ ಅಂತ ಅವನಿಗೆ ಹೇಳಿ. ಕಂಡವ್ರ ಮನೆ ಹೆಣ್ಮಕ್ಳು ಅಂದ್ರೆ ಆಟದ ವಸ್ತು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಅವನ್ಗೆ ಸ್ವಲ್ಪ ಬುದ್ಧಿ ಹೇಳಿ. ಏನಮ್ಮ ಮಾಡೋದು? ಒಬ್ಬನೇ ಮಗ ಅಂತೇಳಿ ಗೂಳಿ ಸಾಕ್ದಂಗೆ ಸಾಕ್ಬಿಟ್ಟಿದ್ದೀನಿ. ಅದಕ್ಕೆ ಯಾವುದೇ ಒಂದು ಹೆಣ್ಕಾರ ನೋಡಿದ್ರು ಗುಮ್ಮಕ್ಕೆ ಹೋಗ್ಬಿಡ್ತಾನೆ. ಏನಮ್ಮ ಮಾಡೋದು?
ವಸಿ ನಿಮ್ ತಂಗಿಗೂ ಅಡ್ಜಸ್ಟ್ ಮಾಡ್ಕೊಳ್ಲಿಕ್ಕೆ ಹೇಳಮ್ಮ.